ಬಳ್ಳಾರಿಯಲ್ಲಿ ವರ್ಷದ ಮೊದಲ ದಿನ ನಡೆದಂತ ಬ್ಯಾನರ್ ಬಡಿದಾಟದ ಬೆನ್ನಿಗೆ ಈಗ ಮತ್ತೊಂದು ಘಟನೆ ನಡೆದಿದೆ. ಈ ಘಟನೆಗೂ ಕೂಡ ರಾಜಕೀಯ ಲೇಪನ ಆಗಿದೆ. ಜನಾರ್ದನ್ ರೆಡ್ಡಿ ಅವರಿಗೆ ಸೇರಿದಂತ ಮಾಡೆಲ್ ಹೌಸ್ ಒಂದಕ್ಕೆ ನಿನ್ನೆ ಬೆಂಕಿ ಬಿದ್ದಿದೆ. ಬೆಂಕಿ ಬಿದ್ದಿರೋದಲ್ಲ, ಬೆಂಕಿ ಹಚ್ಚಿರೋದು ಅಂತ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರೇ ಬೆಂಕಿ ಹಚ್ಚಿದ್ದು ಅನ್ನೋದು ಬಿಜೆಪಿಯ ಅನುಮಾನ. ಈಗ ಈ ಕೇಸಿಗೆ ಸಂಬಂಧಿಸಿದಂತೆ ದೂರು ಕೂಡ ದಾಖಲಾಗಿದೆ. ಸೈಟ್ ಇಂಜಿನಿಯರ್ ರಿಜ್ವಾನ್ ಮತ್ತು ಸೂಪರ್ವೈಸರ್ ಇಮ್ರಾನ್ ಬಳ್ಳಾರಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾರೆ. ಅಂದಾಜು 1,25,00,000 ರೂಪಾಯಿ ಹಾನಿಯಾಗಿದೆ. ಈ ಬೆಂಕಿ ಹಚ್ಚಿರೋದ್ರಿಂದ ಯಾರು ಬೆಂಕಿ ಹಚ್ಚಿದ್ದಾರೋ ಅವರನ್ನು ಅರೆಸ್ಟ್ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಇವತ್ತು 10 ಗಂಟೆ ನಂತರ ಈ ಮಾಡೆಲ್ ಹೌಸ್ಗೆ ಭೇಟಿ ಕೊಡ್ತಾರೆ ಅನ್ನುವಂಥ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ರಾಜಕೀಯ ಕಾರಣಕ್ಕಾಗಿ ಬೆಂಕಿ ಹಚ್ಚಲಾಗಿದೆ ಅನ್ನುವಂಥ ಆರೋಪ ಇಲ್ಲಿ ಕೇಳಿ ಬರ್ತಾ ಇರೋದು. ಜನವರಿ 1ರ ಘಟನೆ ಏನಿದೆ ಅದರ ಮುಂದುವರಿದ ಭಾಗ ಇದು. ಜನವರಿ 1ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಕಲ್ಲು ತೂರಾಟ ಎಲ್ಲ ಮಾಡಲಾಯಿತು, ಗುಂಡಿನ ದಾಳಿ ಆಯಿತು. ಅದರ ಮುಂದುವರಿದ ಭಾಗ ಇದು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ದೃಶ್ಯ ನೋಡ್ತಾ ಇದ್ದೀರಿ, ನಿನ್ನೆ ರಾತ್ರಿಯ ದೃಶ್ಯ. ಸಂಜೆ ಹೊತ್ತು ಬೆಂಕಿ ಬಿದ್ದಿತ್ತು. ಬೆಂಕಿ ಬಿದ್ದಿರೋದಾ ಬೆಂಕಿ ಹಚ್ಚಿರೋದಾ ಅನ್ನುವಂಥ ಪ್ರಶ್ನೆಯನ್ನ ಬಿಜೆಪಿ ನಾಯಕರ ಬಳಿ ಕೇಳಿದ್ರೆ ಬೆಂಕಿ ಹಚ್ಚಿರೋದು ಅನ್ನೋ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗಿನ ದೃಶ್ಯ ಇದು. ನಿನ್ನೆ ಸಂಜೆ ಬೆಂಕಿ ಬಿತ್ತು, ಇವತ್ತು ಬೆಳಗ್ಗೆ ಮನೆ ಈ ರೀತಿ ಕಾಣಿಸ್ತಾ ಇದೆ. ನೋಡ್ತಾ ಇದೆ ಮನೆಗೆ ಯಾವ ರೀತಿ ಹಾನಿಯಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡಬಹುದು. ಇದು ಮಾಡೆಲ್ ಹೌಸ್. ಅಲ್ಲೊಂದು ಲೇಔಟ್ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು. ಆ ಲೇಔಟ್ ನ ಮಾಡೆಲ್ ಹೌಸ್ ಇದು. ಅಂದ್ರೆ ಮಾರ್ಕೆಟಿಂಗ್ಗೋಸ್ಕರ ಈ ಜಾಗದಲ್ಲಿ ಈ ರೀತಿ ಮನೆ ನಿರ್ಮಿಸಬಹುದು ಅಂತ ಒಂದು ಮಾದರಿ ಮನೆಯನ್ನು ನಿರ್ಮಿಸಿದ್ದಾರೆ. ಆ ಮನೆಗೆ ಬೆಂಕಿ ಹಚ್ಚಲಾಗಿದೆ. ಇದರ ಹಿಂದೆ ಕಾಂಗ್ರೆಸ್ನ ಕೈವಾಡ ಇದೆ ಅನ್ನೋದು ಬಿಜೆಪಿ ನಾಯಕರ ಆರೋಪ. ಜನವರಿ 1ರ ಇನ್ಸಿಡೆಂಟಿನ ಮುಂದುವರಿದ ಭಾಗ ಅನ್ನುವಂಥ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಕೇಸು ದಾಖಲಾಗಿದೆ. ಸದ್ಯ ಸೂಪರ್ವೈಸರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಲೇಔಟ್ನ ಸೂಪರ್ವೈಸರ್ 1 ಕೋಟಿಗೂ ಅಧಿಕ 1,25,00,000 ಮೌಲ್ಯದ ವಸ್ತುಗಳು ಹಾನಿಯಾಗಿದೆ ಅಂತ ದೂರು ಕೊಟ್ಟಿದ್ದಾರೆ. ಇನ್ನು ಇವತ್ತು ಈ ಇನ್ಸಿಡೆಂಟ್ ಆಗುವಾಗ ನಿನ್ನೆ ಸಂಜೆ ಜನಾರ್ದನ್ ರೆಡ್ಡಿ ಅವರು ಬೆಂಗಳೂರಲ್ಲಿ ಇದ್ರಂತೆ. ಇವತ್ತು ಅವರು ಮಾಡೆಲ್ ಹೌಸ್ಗೆ, ಬೆಂಕಿ ಬಿದ್ದಿರುವಂತ ಮಾಡೆಲ್ ಹೌಸ್ಗೆ ಅವರು ಭೇಟಿ ಕೊಡೋದಕ್ಕಿದ್ದಾರೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ನೇರ ಸಂಪರ್ಕದಲ್ಲಿ. ಸೋಮಶೇಖರ್ ರೆಡ್ಡಿ ಅವರ ನಮಸ್ಕಾರ. ನಮಸ್ಕಾರ ಸರ್. ಇದು ಬೆಂಕಿ ಬಿದ್ದಿರೋದಾ ಬೆಂಕಿ ಹಚ್ಚಿರೋದಾ? 100ಕ್ಕೆ 100% ಬೆಂಕಿ ಹಚ್ಚಿರೋದೇ ಸರ್. ಇದು ಯಾಕೆ ಹೇಳ್ತೀರಿ? ಯಾಕೆ ಅನುಮಾನ? ಅದು ಪೆಟ್ರೋಲ್ ಬಾಂಬ್ ತರ ಇದು ಹಾಕಿ ಸರ್ 100ಕ್ಕೆ ಅಂದ್ರೆ ಇಲ್ಲಿ ನಮ್ಮವರು ನೋಡಿದ್ದವರೇ ಹೇಳ್ತಾ ಇದ್ದಾರೆ ಸರ್. ಅಲ್ಲಿ ಬೆಂಕಿ ಹಚ್ಚಿ ಓಡೋಗಿದ್ದಾರೆ. ಅಲ್ಲಿ ಯಾರ ಮೇಲೆ ಅನುಮಾನ ಇದೆ ಸೋಮಶೇಖರ್ ರೆಡ್ಡಿ ಅವರೇ? ಅಲ್ಲಿ ನಮ್ಮದು ಸರ್ 100ಕ್ಕೆ 100% ಏನು ಬಳ್ಳಾರಿನ ನಾನು ಸಹನೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗ್ಬಿಡುತ್ತೆ ಅಂತ ಹೇಳಿದ್ದಂಥ ಬಳ್ಳಾರಿ ಲೋಕಲ್ ಸಿಟಿ MLA ಭಸ್ಮಾಸುರ ಭರತ್ ರೆಡ್ಡಿ ಅವರು ಹೇಳಿದ್ದಾರೆ. ಜನಾರ್ದನ್ ರೆಡ್ಡಿ ಅವರ ಮನೆಗೆ ಸ್ವಲ್ಪ ಟೈಮ್ ಕೊಟ್ಟರೆ, 5 ನಿಮಿಷ ಟೈಮ್ ಕೊಟ್ಟರೆ ಸಾಕು, ನಾನು ಭಸ್ಮ ಮಾಡಿ ಹೋಗ್ಬಿಡ್ತೀನಿ, ಸುಟ್ಟಾಕ್ಬಿಡ್ತೀನಿ ಅಂತ ಹೇಳಿದ್ದಾನೆ. ಅದೇ ಒಂದು ಮುಂದುವರಿಸಿ ಇವತ್ತು ಬೇರೆ ಅವ್ರನ್ನ ಹುಡುಗನ್ನ ಕಳಿಸಿ ಅದೇನು ಗಾಂಜಾ ಹೊಡೆದಿದ್ದಾರೋ ಏನು ಹೊಡೆದಿದ್ದಾರೋ ಗೊತ್ತಿಲ್ಲ, ಒಟ್ಟು ಒಳಗೆ ಹೋಗಿ ಫಸ್ಟು ಮ್ಯಾಲಿದ್ದ ಎಲ್ಲ ಪೆಟ್ರೋಲು ಅದೆಲ್ಲ ಹಾಕ್ಕೊಂಡು ಕೆಳಗೆ ಬಂದು ಕೆಳಗೆ ಫರ್ನಿಚರ್ಸ್ಗೆ ಮತ್ತು ಎಲ್ಲದಕ್ಕೂ ಸೋಫಾ ಸೆಟ್ಸ್ಗೆ ಎಲ್ಲದಕ್ಕೂ ಪೆಟ್ರೋಲ್ ಹಾಕಿ ಗ್ಲಾಸ್ ಡೋರ್ಸ್ ಎಲ್ಲ ಹೊಡೆದಾಕ್ಬಿಟ್ಟು ಅದು ಬೆಂಕಿ ಹಚ್ಚಿ ಕಂಪ್ಲೀಟ್ ಮೇಲೆವರೆಗೆ ಬೆಂಕಿ ಹೋಗ್ಬಿಟ್ಟಿದೆ ಸರ್. ಸೋಮಶೇಖರ್ ರೆಡ್ಡಿ ಅವರೇ, ಈ ಜಾಗದಲ್ಲಿ CCTV ಕ್ಯಾಮೆರಾ ಇರ್ಬೋದು ಅಥವಾ ಸೆಕ್ಯೂರಿಟಿ ಇರ್ಬೋದು, ಇರಲಿಲ್ವಾ? ಇಲ್ಲ ಸರ್, ಇಲ್ಲ ಸರ್, ನಿನ್ನೆ ರಾತ್ರಿ ಇದ್ದಿಲ್ಲ. ಬಟ್ ವಾಕಿಂಗ್ ಮಾಡೋರು ಬಹಳ ಮಂದಿ, 1000ಗಟ್ಟಲೆ ಜನ ಅಲ್ಲಿ ವಾಕಿಂಗ್ ಮಾಡ್ತಾರೆ. ಯಾಕಂದರೆ ರೋಡ್ಸು ಭಾಳ ಬ್ಯೂಟಿಫುಲ್ಲಾಗಿ ಹಾಕಿದ್ದಾರೆ, ದೊಡ್ಡ ದೊಡ್ಡ ರೋಡ್ಸು. ಆಮೇಲೆ ಆರಾಮಾಗಿ ಸಾಯಂಕಾಲ ಟೈಮ್ನಲ್ಲಿ ವಾಕಿಂಗ್ ಮಾಡ್ತಾರೆ. ಅದು ಏನು 6-6:30 ಒಳಗೆ ಸ್ವಲ್ಪ ಕತ್ಲಾಗೋ ಟೈಮ್ನಲ್ಲಿ ಎಲ್ಲ ಹೋಗ್ಬಿಡ್ತಾರೆ ವಾಪಸ್ಸು. ಆ ಟೈಮ್ನಲ್ಲಿ ಇವರು ಹೋಗಿ ಅದನ್ನು ಮಾಡಿದ್ದಾರೆ ಸರ್, ಆ ಕೆಲಸ ಮಾಡಿದ್ದಾರೆ. ಇದು ಜನವರಿ 1ರ ಆ ಸಂಘರ್ಷದ ಮುಂದುವರಿದ ಭಾಗ ಅಂತ ಭಾವಿಸ್ತೀರಾ ತಾವು?
100% ಸರ್. ಈಗ ಏನು ಅವನು ಕ್ರಿಮಿನಲ್ ಆಕ್ಟಿವಿಟಿ MLA ಇದ್ದಾನೋ ಆ ಕ್ರಿಮಿನಲ್ ಆಕ್ಟಿವಿಟಿನ ಕಂಟಿನ್ಯೂ ಮಾಡೇ ಮಾಡ್ತಾನೆ ಅವನು. ಬಳ್ಳಾರಿಯಲ್ಲಿ ನೀವು ನೋಡ್ದಂಗೆ ಗಾಂಜಾ ವಿಷಯ ಆಗಿರ್ಬೋದು, ಇಸ್ಪೆಟ್ ಆಗಿರ್ಬೋದು, ಮತ್ತು ಮಟ್ಕ ಆಗಿರ್ಬೋದು, ಎಲ್ಲ ಕಳ್ಳ ಹಕ್ಕಿ ಅದನ್ನು ಇರ್ಬೋದು. ನಮ್ಮ AC ಅವರು ಡೈರೆಕ್ಟಾಗಿ ಬುಲೆಟಲ್ಲಿ ಹೋಗಿ ಕಳ್ಳ ಹಕ್ಕಿನ ಇಟ್ಕೊಂಡಿದ್ದಾರೆ ಮೊನ್ನೆ ರಾತ್ರಿ. ತಾವು ನೇರವಾಗಿ ಆರೋಪ ಮಾಡ್ತಾ ಇರೋದು ಭರತ್ ರೆಡ್ಡಿ ಅವರ ಬೆಂಬಲಿಗರೇ ಇದನ್ನು ಮಾಡಿದ್ದಾರೆ ಅಂತ. 100% ಸರ್. ಅವನು ಅದು ಬೆಂಕಿ ಹಚ್ಚಿನಂತೇಳಿ ಬಾಯಲ್ಲಿ ಬಂದ್ಬಿಟ್ಟಿದೆ, ಅವನು ಹಚ್ಚೆ ಹಚ್ತಾನಂತೇಳಿ ಎಲ್ಲರಿಗೂ ಜನರು ಮಾತಾಡ್ಕೊಳ್ತಾ ಇದ್ರು. ಅದನ್ನ ನಿನ್ನೆ ಪ್ರೂವ್ ಮಾಡಿಬಿಟ್ಟ ಅವನು. ಈಗ ಪೊಲೀಸರು ಏನು ಹೇಳ್ತಾರೆ ಸೋಮಶೇಖರ್ ರೆಡ್ಡಿ ಅವರೇ? ಪೊಲೀಸವರು ಏನೋ 8 ಜನ ನಾವೇನು ಫೋಟೋಗಳು ಕೊಟ್ಟಿದ್ದೀವೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಅದನ್ನ ನೋಡ್ಬೇಕು ಸರ್. ಈಗ ಫೋಟೋಗಳು ಲಭ್ಯ ಇದೆಯಾ ನಿಮ್ಮಲ್ಲಿ? ಫೋಟೋಗಳು ಹೆಂಗೆ ಸಿಕ್ತು ಸೋಮಶೇಖರ್ ರೆಡ್ಡಿ ಅವರೇ? ಇಲ್ಲ ಸರ್, ಅಲ್ಲಿ ನಮ್ಮ ಒಬ್ಬ ಹುಡುಗ ಕೃಷ್ಣ ಅಂತೇಳಿ ಅಲ್ಲೇ ಸ್ವಲ್ಪ ವಾಕ್ ಮಾಡ್ತಾ ಇದ್ದ. ಸಡನ್ ಆಗಿ ಇದು ಬೆಂಕಿ ನೋಡಿದ ಕೂಡಲೇ ಯಾರು ಯಾರು ಅಂತೇಳಿ ಹೋದ್ರೆ ಇವರೆಲ್ಲ ಓಡೋಗ್ತಾ ಇರೋದು ಫೋಟೋಸ್ ಎಲ್ಲ ತೆಗೆದುಬಿಟ್ಟಿದ್ದಾರೆ ಸರ್. ಅಲ್ಲ, ಭರತ್ ರೆಡ್ಡಿ ಅವರ ಬೆಂಬಲಿಗರು ಮಾಡಿದ್ದಾರೆ ಅಂತ ತಾವು ಆರೋಪ ಮಾಡ್ತಾ ಇದ್ದೀರಿ. ಮೊನ್ನೆಯ ಇನ್ಸಿಡೆಂಟ್ ಆದ ನಂತರ ಭರತ್ ರೆಡ್ಡಿ ಅವರ ವಿಚಾರದಲ್ಲಿ ಪ್ರತಿಭಟನೆಗಳಾಯಿತು, ಎಲ್ಲ ನಡೆಯಿತು, ನೀವೇ ಪ್ರತಿಭಟನೆ ಎಲ್ಲ ಮಾಡಿದ್ರಿ. ಅದಾದ ನಂತರವೂ ಇದನ್ನು ಮುಂದುವರಿಸ್ತಾರೆ ಅಂತ ಭಾವಿಸ್ತೀರಾ ತಾವು? ಇಷ್ಟೆಲ್ಲ ಆದ ನಂತರನೂ ನಿಮಗೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರಿ, ನಿಮಗೆ ಬೆಂಬಲ ಸಿಕ್ತು, ಇದಾದ ನಂತರನೂ ಅವರು ಮುಂದುವರಿಸ್ತಾರೆ ಅಂತ ಭಾವಿಸ್ತೀರಾ ತಾವು? ಸರ್ 100ಕ್ಕೆ ಸರ್. ಅವ್ರ ಕ್ರಿಮಿನಲ್ ಆಕ್ಟಿವಿಟಿ ಇದೆ ಸರ್. ಅವ್ರ ಮೈಂಡಲ್ಲಿ ಎಲ್ಲ ಕ್ರಿಮಿನಲ್ ಬುದ್ಧಿನೇ ಇರೋದು. ಅವ್ರ ಫಾದರು ದೊಡ್ಡ ಕ್ರಿಮಿನಲ್ ಐಡಿಯಾಗಳು ಮಾಡ್ಕೊತಾ ಇರ್ತಾನೆ. ಅದೇ ಥರ ಇವರು ಕೂಡ ಅಷ್ಟೇ ಸರ್. ಇವರೆಲ್ಲ ಕಂಪ್ಲೀಟು ಅವ್ರಿಗೇನು ಪ್ರಶಾಂತತೆ ಇರಬಾರ್ದು, ಶಾಂತಿ ಇರಬಾರ್ದು. ಶಾಂತಿ ಇಲ್ದಂಗೆ ಕಂಪ್ಲೀಟು ಸಿಟಿಯಲ್ಲಿ ಏನೋ ಒಂದು ಗಲಾಟೆಗಳಾಗ್ತಾ ಇರಬೇಕು, ಇದೆಲ್ಲ ಆಗ್ತಾ ಇರಬೇಕು ಅಂತಲೇ ಅವ್ರ ಭಾವನೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಈಗ ಮೊನ್ನೆ ಜನವರಿ 1ರ ಘಟನೆ ಆದ ನಂತರ ನಿಮಗೆ ಪೊಲೀಸರ ಕಾರ್ಯವೈಖರಿಯ ಬಗ್ಗೆಯೇ ಪ್ರಶ್ನೆಗಳಿತ್ತು. ಸದ್ಯ ಅದರ ತನಿಖೆಯೂ ಆಗ್ತಾ ಇದೆ, ಅದರ ಮಧ್ಯೆ ಈ ಘಟನೆ ನಡೆದಿದೆ. ತನಿಖೆ ಸರಿದಾರಿಯಲ್ಲಿ ಆಗತ್ತೆ ಅಂತ ಭಾವಿಸ್ತೀರಾ ತಾವು, ಅನ್ಕೊಳ್ತೀರಾ ತಾವು? 100ಕ್ಕೆ 100% ನಾವು ಭಾವಿಸಲ್ಲ ಸರ್. ಈ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಈಗಿರೋ ಕೆಲವೊಬ್ಬರು ಇದ್ದಾರೆ ಆಫೀಸರ್ಸು. ಏನು DSP ಇದ್ದಾನೆ, ವರ್ಸ್ಟ್ ಫಿಲಮ್ ಅಂದರೆ ಪೂರ್ತಿ ಕಂಪ್ಲೀಟ್ ಕಾಂಗ್ರೆಸ್ ಏಜೆಂಟ್ ಥರನೇ ವರ್ತನೆ ಮಾಡ್ತಾನೆ. ಇವರೆಲ್ಲ ಸೇರಿ ಅದನ್ನು ಗ್ಯಾರಂಟಿ ನನಗೆ ಇಲ್ಲ ಸರ್. ಅವರು ತನಿಖೆ ಪರ್ಫೆಕ್ಟಾಗಿ ಮಾಡ್ತಾರೆ ಅಂತೇಳಿ ಗ್ಯಾರಂಟಿ ಇಲ್ಲ. ಕಂಪ್ಲೀಟ್ ಈ ಎಪಿಸೋಡು ಜನವರಿ 1ಲಿಂದ ಇಲ್ಲಿವರೆಗೆ ಅದನ್ನು CBIಗೆ ಕೊಟ್ಬಿಟ್ರೆ 100ಕ್ಕೆ 100% ನಮಗೆ ನ್ಯಾಯ ಸಿಗುತ್ತೆ ಅಂತೇಳಿ ನಮಗೆ ಇದೆ. ಇಲ್ಲ ಹೈಕೋರ್ಟ್ ಜಡ್ಜ್ ಅವರ ಸಮಕ್ಷಮದಲ್ಲಿ ಈ ತನಿಖೆ ಆಗಲಿ, ಅದು ಕರೆಕ್ಟಾಗಿ ಏನು ಆಗಿದೆ ಅನ್ನೋದು ಹೊರಗೆ ಬರಲಿ ಅಂತೇಳಿ. ಈಗ ಹೊಸ SP ಬಂದಿದ್ದಾರೆ ಸುಮನ್ ಡಿ ಪನ್ನೇಕರ್, ನಿನ್ನೆ ಅವರು ಸ್ಪಾಟಿಗೂ ಬಂದಿದ್ದನ್ನು ನಾವು ನೋಡಿದ್ವಿ. ಭರವಸೆ ಕೊಟ್ಟಿದ್ದಾರಾ ತನಿಖೆಯ ವಿಚಾರದಲ್ಲಿ? ಹೌದು ಸರ್, ಭರವಸೆ ಕೊಟ್ಟಿದ್ದಾರೆ ಸರ್. ನಮಗೆ ನೀವು ರಾತ್ರಿ ನಾವು ರಾಯಲ್ ಸರ್ಕಲ್ ಹತ್ರ ಧರಣಿ ಕೂತಿದ್ವಿ. ಅವರು ಬಂದು ಮೆಮೊರಾಂಡಮ್ ತಗೊಳ್ಳುವಾಗ ನಮಗೆ ಬೆಳಗ್ಗೆ ಒಳಗೆ ನಮ್ಮ IG ಹರ್ಷ ಸರ್ ಕೂಡ ನನಗೆ ಮಾತು ಕೊಟ್ಟಿದ್ದಾರೆ. ಬೆಳಗಿನವರೆಗೆ ನಾನು ಕಂಪ್ಲೀಟ್ ಎಲ್ಲನೂ ಅರೆಸ್ಟ್ ಮಾಡಿ ನಾವು ತನಿಖೆ ಪ್ರಾರಂಭ ಮಾಡ್ತೀವಿ, ನಮಗೆ ತನಿಖೆಗೆ ಸ್ವಲ್ಪ ಸಹಕಾರ ಕೊಟ್ರಿ ಅಂತೇಳಿ ಹೇಳಿದರು ಸರ್. ಇದು ನಿಮ್ಮನ್ನು ಹೆದರಿಸುವಂತ ಭಾಗನ? ಇದು ಹೆದರಿಸುವಂತ ಪ್ರಯತ್ನನ ಸೋಮಶೇಖರ್ ರೆಡ್ಡಿ ಅವರೇ? ಸರ್ ನಾವು ಒಂದು ಹೇಳೋದು ಸರ್, ಅವರು ಹೆದರಿಸಿದ್ರು ಕೂಡ ನಾವು ಹೆದರೋರು ಅಲ್ಲ. ನಮಗೆ ದೇವರ ಒಂದು ರಕ್ಷಣೆ ಇದೆ, ಜನರ ಒಂದು ಪ್ರೀತಿ ವಿಶ್ವಾಸ ಇದೆ. ಹಾಗಾಗಿ ದೇವರು ನಮಗೇನು ಇದು ಮಾಡಲ್ಲ ಸರ್. ಈಗ ಭರತ್ ರೆಡ್ಡಿ ಅವರೇ ಇದನ್ನ ಮಾಡಿಸಿದ್ದಾರೆ ಅಂತ ಆದ್ರೆ, ಈಗ ಮೊನ್ನೆ ಇನ್ಸಿಡೆಂಟ್ ಆದ ನಂತರ ಸೋಮಶೇಖರ್ ರೆಡ್ಡಿ ಅವರು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು ನೀವೆಲ್ಲರೂ ಒಂದಾದ್ರಿ, ನೀವೆಲ್ಲರೂ ಒಗ್ಗಟ್ಟಾದ್ರಿ, ಮತ್ತೆ ಇದನ್ನ ಮಾಡಿದ್ದಾರೆ ಅಂತಂದ್ರೆ ಹೌದು ಸರ್, ಅದು ಹೆದರಿಸೋ ಭಾಗ ಹೆಂಗ? ಅಷ್ಟು ಸುಲಭಕ್ಕೂ ಹೇಗೆ ಹೆದರ್ ಬಿಡ್ತೀರಿ ಅಂತ ಅವ್ರು ಭಾವಿಸ್ತಾರ? ಇಲ್ಲ ಸರ್ ಅವರು ಅಂದರೆ ಮಾಡೆಲ್ ಹೌಸ್ನ ಸುಟ್ಟು ಸ್ವಲ್ಪ ಒಂದು ಇದು ಆಗಿದೆ. ನಾನು ಒಂದು ಅಂದರೆ ಅವ್ನಿಗೇನಂದರೆ ಜನಾರ್ದನ್ ರೆಡ್ಡಿ ಮೊನ್ನೆ ಸುಡಲಿಕ್ಕೆ ನಮಗೆ ಚಾನ್ಸ್ ಕೊಡಲಿಲ್ಲ, ಬಳ್ಳಾರಿನ ಭಸ್ಮ ಮಾಡಲಿಕ್ಕೆ ಚಾನ್ಸ್ ಕೊಡಲಿಲ್ಲ. ಹಾಗಾಗಿ ಅಟ್ಲೀಸ್ಟ್ ಒಂದು ಮಾಡೆಲ್ ಹೌಸ್ನನ್ನು ಸುಟ್ಟುಬಿಟ್ರೆ ನನ್ನ ಒಂದು ಕೋರಿಕೆ ಏನಿತ್ತು ಅದು ಕಂಪ್ಲೀಟ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ಇವತ್ತು ಮಾಡಿದ್ದಂಥ ಇನ್ಸಿಡೆಂಟ್ ಸರ್ ಅದು. ಸೊ ಹತಾಶ ಪ್ರಯತ್ನ ಅಂತ ಹೇಳೋದು, ಹತಾಶೆಯ ಪ್ರತಿರೂಪ ಇದು ಅಂತ? ಹೌದು ಸರ್.
ಎಸ್, ಥ್ಯಾಂಕ್ ಯು ಸೋಮಶೇಖರ್ ರೆಡ್ಡಿ ಅವರೇ, ಸುವರ್ಣ ನಾನು ನ್ಯೂಸ್ ಹೇಳಿದ್ದು ಜೊತೆಗೆ ನಾನು ಮಾತನಾಡಿದ್ದಕ್ಕೆ. ಸೋಮಶೇಖರ್ ರೆಡ್ಡಿ ಅವರ ಪ್ರತಿಕ್ರಿಯೆ ಇದು. ಅವರು ಹೇಳ್ತಿದ್ದಾರೆ ಇದು ಭರತ್ ರೆಡ್ಡಿ ಅವರ ಕಡೆಯಿಂದಲೇ ಅಥವಾ ಅವರ ಬೆಂಬಲಿಗರ ಕಡೆಯಿಂದಲೇ ಆಗಿರುವಂತ ಕೃತ್ಯ ಅಂತ. ಈ ಮಧ್ಯೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ರೆಡ್ಡಿ ಅವರ ಮಾಡೆಲ್ ಹೌಸ್ಗೆ ಬೆಂಕಿ ಇಟ್ಟಂತ ಕೇಸಿಗೆ ಸಂಬಂಧಿಸಿದಂತೆ ಬೆಂಕಿ ಪ್ರಕರಣದಲ್ಲಿ 8 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಐಜಿಪಿ ಹರ್ಷ ಮಾಹಿತಿ ಕೊಟ್ಟಿದ್ದಾರೆ. ಬಂಧಿತರಲ್ಲಿ ಕೆಲವರು ಬಾಲಾಪರಾಧಿಗಳು ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ತನಿಖೆಯ ನಂತರ ಅಸಲಿಯತ್ತು ಗೊತ್ತಾಗುತ್ತೆ ಅಂತ ಐಜಿಪಿ ಹರ್ಷ ಮಾಹಿತಿ ಕೊಟ್ಟಿದ್ದಾರೆ. ಡಾಕ್ಟರ್ ಹರ್ಷ ಅವರು ಮಾತನಾಡಿದ್ದಾರೆ. ಸುವರ್ಣ ನ್ಯೂಸ್ಗೆ ಮಾಹಿತಿ ಕೊಟ್ಟಿರೋದು 8 ಜನರನ್ನ ನಾವು ವಶಕ್ಕೆ ಪಡೆದಿದ್ದೀವಿ. ಅದರಲ್ಲಿ ಕೆಲವರು ಮೈನರ್ಸ್ ಇದ್ದಾರೆ, ಅಪ್ರಾಪ್ತರಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಯಾರು ಬೆಂಕಿ ಹಚ್ಚೋದಕ್ಕೆ ಏನು ಕಾರಣ ಆಯಿತು, ಇದರ ಹಿಂದೆ ಯಾರ್ದಾದ್ರೂ ಪ್ರಚೋದನೆ ಇದೆಯಾ, ಇದರ ಬಗ್ಗೆ ತನಿಖೆ ಮುಂದುವರಿಯುತ್ತೆ ಅಂತ ಅವರು ತಿಳಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.